ಏನು ಕುತ್ತಿಗೆಗೆ ಹಾಕಿ ಎಳ್ದ್ಬಿಡ್ತಾರೆ ಕೇಬಲ್ ಹುಷಾರು ನೋಡಿ ಹೇಳಿದ್ರಲ್ಲಿ ಏನಿರ್ಬೋದು ನೀವ್ ಹೇಳಿ ನೋಡೋಣ ನಿಮ್ಮೆಲ್ಲ ಐಕ್ಯೂ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ತೀನಿ ನೀವು ಹೇಳಿ ನೋಡೋಣ ನಿಮ್ಮನ್ನು ಇಂಡಕ್ಟ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ನಾನು ಅಲ್ಲ ಫಸ್ಟ್ ನಾನು ಏನಕ್ಕೆ ಮೀಟ್ ಮಾಡಿರ್ಬೋದು ಹೇಳಿ ಇನ್ನೂ ಪಾಸ್ ಆಗಿಲ್ಲ ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷರಿದ್ದಾರೆ ಜಾತ್ರೆ ಮಾತ್ರ ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅನ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗ್ಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನಾಗೋದಿಲ್ಲ ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರನೂ ಕೊಡ್ತೇವೆ ಅದನ್ನು ನಿಂತು ಭಾಗವಹಿಸಿ ಅದನ್ನ ಯಶಸ್ವಿನೂ ಕೂಡ ಮಾಡ್ತೀವಿ. ನೀವು ನೋಡಿದ್ರೆ 2028 ಸಿದ್ದರಾಮಯ್ಯನವರು ಇರಬೇಕು ಅಂತೀರಾ ಆದ್ರೆ ಎಲ್ಲ ಹೇಳಿದ್ದೇನೆ ಅಂತಾನು ಹೇಳಿದ್ದೀನಿ ಅದನ್ನು ಬರೀ 28 ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ ಇನ್ನಾರು ಯಾರು ಮಾತಾಡಿಲ್ವಾ ವೈರಾಗ್ಯದ ಮಾತು ಡಿ ಕೆ ಶಿವಕುಮಾರ್ ಹೇಳಿಲ್ವಾ ನಾನು ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ ಮತ್ತೆ ಅದು ವೈರಾಗ್ಯದಲ್ವಾ ಅದನ್ನೇ ಕೇಳೋದಿಲ್ಲ ನೀವೆಲ್ಲ ಬಹಳ ಇದಿದ್ದೀರಿ ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್ ಕಾರ್ಯಕರ್ತ ಪರ್ಮನೆಂಟ್ ಸರಿನೇ ಇಲ್ಲ ಅಂತ ಹೇಳಲ್ಲ ಆದ್ರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ ನೋಡಿ ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ. ಹೌದಪ್ಪ ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ ಈಗ ಆಸ್ ಆಫ್ ನಾವು ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ ನಾಯಕತ್ವ ಬದಲಾವಣೆ ಅಲ್ಲ ರಾಜಕಾರಣದ್ದು ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಯಾರನ್ನು ಕೇಳಕ್ ಹೋಗ್ಬೇಡಿ ಅದಲ್ಲ ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರಲ್ವಲ್ಲ ಇಂಗ್ಲಿಷು ಹಿಂದಿ. ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.